ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 7 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನೆನ್ನೆಗೂ ಇವತ್ತಿಗೂ ವೆಯ್ಟ್ ರಿಸಲ್ಟ್ ಹೇಗಿದೆ ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಇನ್ನು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ. ಮಾರ್ನಿಂಗೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು. ಸೊ ಒಂದಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಇದು ಇದೇ ಬ್ಲೌಸ್ ಸ್ಟಿಚ್ ಮಾಡಿದ್ದು. ವಿ ನೆಕ್ಕು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಿ ನೆಕ್ ಬ್ಲೌಸು ಮತ್ತು ಸ್ಕ್ವೇರ್ ಶೇಪು ಮುಂದೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಬ್ಲೌಸಸ್ ಎಲ್ಲನೂ ಇತ್ತೀಚೆಗೆ ಮಿಸ್ಟರ್ ಪರ್ಫೆಕ್ಟ್ ಥರ ಹೊಲಿತಾ ಇದ್ದೀನಿ. ಕೆಲವ್ರು ಸಿಸ್ಟರ್ ಕೇಳ್ತಾ ಇದ್ದೀರಾ ಸ್ಟಿಚಿಂಗ್ ಹೇಳ್ಕೊಡಿ ಅಂತ. ಐ ಆಮ್ ರಿಯಲಿ ಸಾರಿ. ಕಟಿಂಗು ಸ್ಟಿಚಿಂಗ್ ಮಾಡೋದಕ್ಕೆ ಬೇರೆ ಯಾರಾದರೂ ಒಬ್ರು ಇರಲೇಬೇಕು. ಆ ವಿಡಿಯೋ ಮಾಡೋದಕ್ಕೆ ನಾನು ಒಬ್ಬಳೇ ಇರ್ತೀನಿ. ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋಯ್ತಲ್ವ. ಸೊ ಹಂಗಾಗಿ ಇನ್ ಫ್ಯೂಚರ್ ಮುಂದಿನ ದಿನಗಳಲ್ಲಿ ನೋಡೋಣ, ಯಾವಾಗಾದರೂ ಹೇಳ್ಕೊಡ್ಬಹುದೇನೋ. ಬಟ್ ಸದ್ಯಕ್ಕಂತೂ ಆಗಲ್ಲ ಸ್ನೇಹಿತರೆ. ತುಂಬ ಸ್ಟಿಚಿಂಗು ಮತ್ತು ಡಯಟು ಎರಡು ಮಾಡಿಕೊಂಡು ಮೇ ಬಿ ನನ್ನ ಒಂದು ರಿಸಲ್ಟ್ ನನಗೆ ಇದಾದಮೇಲೆ ಯಾವಾಗಾದರೂ ಒಂದೊಂದು ಹೇಳ್ಕೊಡ್ತೀನಿ. ಓಕೆನಾ, ನನ್ನ ಒಂದು ಟಾರ್ಗೆಟ್ ರೀಚ್ ಆದಮೇಲೆ. ಓಕೆನಾ. ಸೊ ಇದೊಂದು ಎಂಬ್ರಾಯ್ಡ್ರಿ ಬ್ಲೌಸಸ್ಸು. ಸೊ ತುಂಬ ಖುಷಿಯಾಯಿತು ಸ್ನೇಹಿತರೆ. ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. 99% ಪಾಸಿಟಿವ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ 1% ಇದಾದಾಗ ನಾನು ಇವತ್ತಿಂದ ಬೇಜಾರು ಮಾಡ್ಕೋಬಾರ್ದು ಅಂತಲೇ ಡಿಸೈಡ್ ಆಗಿದ್ದೀನಿ. ಯಾಕೆ ಅಂತಂದರೆ 99 ಜನ ಒಳ್ಳೆಯವರು ಅಂತ ಹೇಳೋವಾಗ ಒಬ್ಬರು ಕೆಟ್ಟವರು ಅಂತಂದರೆ ನಾವು ಕೆಟ್ಟವ್ರು ಆಗಿಬಿಡಲ್ವಲ್ಲ. ಸೊ ಹಾಗಾಗಿನೇ ನನಗೇನು ಗೊತ್ತಾ, ವೀಡಿಯೋನ ನನಗೆ ತುಂಬ ಎಳೆಯೋದಕ್ಕೂ ಇಷ್ಟ ಆಗಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬರೀ ಡಯಟ್ದೇ ನಾನು ಹೇಳ್ಬಿಟ್ರೆ ಜಸ್ಟ್ 3 to 4 ಮಿನಿಟ್ಸ್ ಕೂಡ ವೀಡಿಯೋ ಇರಲ್ಲ. ಒಂದು ನನಗೆ ಹಾಕಿದ್ಮೇಲೆ ನನಗೂ ಅದರಿಂದ ಏನಾದರೂ ₹1 ₹2 ಬಂದ್ರೇ ನನಗೂ ಕೂಡ ಒಂದು ಅರ್ನಿಂಗ್ ಇರುತ್ತೆ. ಸ್ವಲ್ಪ ಒಂದು 5 ನಿಮಿಷದ ಮೇಲೆ ವೀಡಿಯೋ ಓಡಿದ್ರೆ ನನಗೂ ಕೂಡ ಸ್ವಲ್ಪ ಅರ್ನಿಂಗ್ ಅನ್ನೋದು ಇರುತ್ತೆ. ಒಂದು ದಿನಕ್ಕೆ ಒಂದು ₹50 ರಿಂದ ₹100 ಆದರೂ ಬಂದರೆ ಅಲ್ವಾ ನನಗೂ ಕೂಡ ಒಂದು ಖುಷಿ ಇರೋದು. ಸೊ ಆ ಅರ್ಥದಲ್ಲಿ ನಾನು ಸ್ವಲ್ಪ ಲಾಂಗ್ ಹೇಳ್ತೀನಿ. ಅದರಲ್ಲಿ ಡೈಲಿ ರೊಟೀನ್ ಜೊತೆ ಹಾಗೆ ಹೀಗೆ ಬರೀ ಡಯಟೇ ಅಲ್ದಿರ ಸ್ವಲ್ಪ ಅದು ಇದು ಹೇಳ್ತಾ ಇರ್ತೀನಿ. ಇನ್ನು ನಿಮಗೂ ಕೂಡ ನನಗೆ ಗೊತ್ತು 95% ಜನಕ್ಕೆ ನಾನು ಮಾತಾಡೋ ಮಾತುಗಳಾಗಿರ್ಬೋದು, ನಾನು ಮಾತಾಡೋ ಸ್ಲ್ಯಾಂಗ್ ಆಗಿರ್ಬೋದು, ತುಂಬ ಸ್ಲ್ಯಾಂಗ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ನನಗೆ ಗೊತ್ತು. ಸೊ ಹಾಗಾಗಿ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಈ ಬ್ಲೌಸ್ ಡಿಸೈನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಟೋಟಲ್ 6 ಬ್ಲೌಸ್ ಹೊಲ್ದಿದ್ದೆ. ಸೊ ನೆನ್ನೆನೇ ಒಂದು ಬ್ಲೌಸ್ ಕೊಟ್ಬಿಟ್ಟಿದ್ದೆ, ನೆನ್ನೆಲ್ಲ ಮೊನ್ನೆನೇ ಅರ್ಜೆಂಟ್ ಇದ್ದಿದ್ದು. ಇನ್ನು ಈ 5 ಬ್ಲೌಸಸ್ಸು ಡಿಸೈನ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು, ನನ್ನ ಹಸ್ಬೆಂಡ್, ಮಗ 3 ಜನ, ತೇಜುಮ್ಮ ಇನ್ನೂ ಎದ್ದಿರಲಿಲ್ಲ. ಎದ್ದಿದ ತಕ್ಷಣವೇ ತುಂಬ ಕಾಮಿಡಿ ಮಾಡ್ಕೊಂಡು ಒಂದಷ್ಟು ಮಾತಾಡ್ತಾ ಇರ್ತೀವಿ. ಈ ಒಂದು ಚೆನ್ನಾಗಿರುತ್ತಲ್ವ ಈ ಒಂದು ಕನ್ವರ್ಜೇಷನ್ನು ಫ್ಯಾಮ್ಲಿ ಜೊತೆ, ಮಕ್ಕಳ ಜೊತೆ ಎಲ್ಲ. ಸೊ ಯಾವಾಗಲೂ ಅಷ್ಟೇ ನಾನು, ನನ್ನ ಮಕ್ಕಳು, ಹಸ್ಬೆಂಡ್ ಯಾವಾಗಲೂ ಇದೇ ಥರ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಅದು ಇದು ಅಂದ್ಕೊಂಡಿರ್ತೀವಿ. ಆ ಬೆಳಗ್ಗೆ ನೋಡಿ ನಮ್ಮ ಮನೆಯವ್ರು ಕೂತಿದ್ದಾರಲ್ಲ, ಅಲ್ಲಿಂದ ಆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಇದು ಫುಲ್ ಹಿಂದೆ ಹೈನೆಕ್ ಇಟ್ಬಿಟ್ಟು ಬ್ಲೌಸ್ ಡಿಸೈನ್. ನಾನು ಏನಕ್ಕೆ ಗೊತ್ತಾ ಯಾವಾಗಲೂ ಬ್ಲೌಸ್ ಡಿಸೈನ್ಸ್ ತೋರಿಸೋದು, ಮೇ ಬಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದು, ಈ ಥರದ ಡಿಸೈನ್ಸು ಹೊಲ್ಸ್ಕೋಬೋದು ಅಂತ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ತೋರಿಸೋದು. ಇನ್ನೊಂದು, ನನಗೆ ನನ್ನ ಸ್ಟಿಚಿಂಗ್ ಅನ್ನೋದೊಂದು ಫ್ಯಾಷನ್ ಅಲ್ವಾ. ಹೊಲಿತಾ ಇದ್ರೆ ಅಂದರೆ ಇವತ್ತು ಫುಲ್ ಡೇ ರೆಸ್ಟಲ್ಲೇ ಇದ್ದೆ ಸ್ನೇಹಿತರೆ. ಯಾಕೆ ಅಂತಂದರೆ ನಾನು ನೆನ್ನೆನೇ ನಿಮ್ಗೆ ಹೇಳಿದೆ, ಕರೆಕ್ಟಾಗಿ 12:30 ಆಗೋಗಿತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋಷ್ಟ್ರೊಳಗಡೆ. ಮತ್ತು ಕರೆಕ್ಟಾಗಿ 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. 6 ಗಂಟೆಗೆ ಎದ್ದೋಳೆ. ಇನ್ನು ವಾಶ್ರೂಮ್ಗೆ ಹೋಗಿ ವೆಯ್ಟ್ ಗೀಟ್ ಎಲ್ಲ ಚೆಕ್ ಮಾಡಿಕೊಂಡು ಕೂತ್ಕೊಳ್ಳೋಷ್ಟ್ರೊಳಗೆ 6:15 ಆಗೋಯಿತು. ಇನ್ನು ಬ್ಲೌಸ್ ಹೊಲಿಯೋಷ್ಟ್ರೊಳಗೆ ಅರೌಂಡ್ ಒಂದು 8:30 ಆಗೋಗಿತ್ತು. ಇದು ನಾನು ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ 9 ಆಗಿದೆ ನೋಡಿ. ಸೊ ಎಲ್ಲನೂ ಮತ್ತೆ ಹೊಲ್ದಾದ್ಮೇಲೆ ಫುಲ್ ಆ್ಯಂಡ್ ಫುಲ್ ಎಲ್ಲ ಉಕ್ಸು ಗಿಕ್ಸು ಎಲ್ಲ ಹಾಕಿ ನೋಡಿ. ನಿದ್ದೆನೇ ಇರಲಿಲ್ಲ. ಒಂದು 2 ರಿಂದ 2.5 ಅವರ್, ಅಂದರೆ ಸ್ವಲ್ಪ ನಿದ್ದೆ ಇರಲಿಲ್ಲ ನೈಟು. ನನಗೆ 6 ಅವರ್ ಕೂಡ ಸರಿಯಾಗಿ ನಿದ್ದೆ ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಇನ್ನೊಂದು ಪೀರಿಯಡ್ಸ್ ಟೈಮ್ ಬೇರೆ ಅಲ್ವಾ. ಇದು ನೋಡ್ತಿದ್ದೆ ನೆನ್ನೆ ವೀಡಿಯೋದಲ್ಲಿ. ಬಟ್ ಉಕ್ಕೆಲ್ಲ ಹಾಕಿದ್ಮೇಲೆ ನೋಡಿ ಆ ಶೇಪು ಅದೆಲ್ಲ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲನೂ ಪ್ರತಿಯೊಂದೂ ಸೂಪರ್ಬಾಗಿತ್ತು. ಕಸ್ಟಮರ್ಸ್ ಅಂತೂ ಫುಲ್ ಹ್ಯಾಪಿ. ನಾನು ಹೊಲಿಯೋವಂಥ ಡಿಸೈನ್ಸ್ಗಾಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಹಂಗಂತ ಎಲ್ಲನೂ ಹ್ಯಾಪಿ ಪಡ್ತಾರೆ. ಅಂದರೆ ಈಗ ಸೇಮ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೆಂಗಿರುತ್ತೆ ಅದೇ ಥರ 99% ಜನ ನನ್ನ ಸ್ಟಿಚಿಂಗು, ನನ್ನ ಫಿಟ್ಟಿಂಗ್ ಇಷ್ಟಪಟ್ಟರೆ, ಯಾರೋ ಒಬ್ರಿಗಿಬ್ಬರಿಗೆ ಮೇ ಬಿ ನಾನು ಹೊಲಿಯೋಂಥದ್ದು ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಫಿಟ್ಟಿಂಗ್ ಇಷ್ಟ ಆಗಲ್ಲ. ಈಗ ಒಂದು 100 ಜನದಲ್ಲಿ ಒಂದು
ಒಂದು 4 ಜನಕ್ಕೆ ಇಷ್ಟ ಆಗಲ್ಲ. ಸೊ ಆ ಥರನೇ ಇಲ್ಲೂ ಸ್ಟಿಚಿಂಗಲ್ಲಿ ಇಲ್ಲಿ ನಮ್ಮ ಮನೆಯವರು ಬೈತಾ ಇದ್ದಾರೆ, ಬೆಳಗ್ಗೆಯಿಂದನೂ ನೀರು ಕುಡ್ದಿಲ್ಲ ಅಂತ ಮೋಹಿತು. ಅಮ್ಮ ಒಂದು ಲೋಟ ನೀರು ಕುಡಿಯೋದಿರ ಪಾಪ ಸ್ಟಿಚಿಂಗ್ ಮಾಡ್ತೈತೆ ಅಂತ. ಸೊ ಅವ್ರು ನನ್ನನ್ನು ಬೈತಾ ಇದ್ದಾರೆ, ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಟೈಮ್ ಇರಲಿಲ್ವ ನಿನಗೆ, ಎದ್ದಿದ ತಕ್ಷಣ ಕುಡಿಬೇಕು ಅಂತ ಕೋಪ ಮಾಡ್ಕೊಂಡು ಬೈತಾ ಇದ್ದಾರೆ. ನಾನು ಸುಮ್ಮನೆ ಇರಪ್ಪ ಅಂತ ಇದ್ದೀನಿ, ಹೋಗ್ಲಿ ಬಿಡು ಅನ್ನೋ ಥರ. ಸೊ ಹಾಗೆ ಸ್ನೇಹಿತರೆ ಇರುತ್ತೆ, ಬೆಳಗ್ಗೆ ಎದ್ದವಳೆ ಸ್ವಲ್ಪ ಮೆಸ್ಸಿ ಆಗಿದ್ದೀನಿ. ಏನು ಗೊತ್ತಾ, ನನಗೂ ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಹೇಳಿಲ್ವ, ಇವತ್ತು ಬೇಕಾದರೆ ನೋಡಿ ಇದಾದಮೇಲೆ ಪಟ್ 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 ಅಂತ ಡಯಟ್ ಫುಡ್ಡು ತುಂಬ ಸಿಂಪಲ್ಲಾಗಿ ಹೋಗ್ಬಿಡುತ್ತೆ ವ್ಲಾಗು, ಒಂದು 3ರಿಂದ 4 ನಿಮಿಷ ಕೂಡ ಇರಲ್ಲ. ಸೊ ಹಾಗಾಗಿನೇ ಕೆಲವೊಂದು ಹ್ಯಾಡ್ ಮಾಡಿದಾಗ ನಿಮಗೂ ಕೂಡ ಮಧ್ಯ ಮಧ್ಯದಲ್ಲಿ ಆ ಥರದ್ದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಸೊ ಇದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಕ್ಕದ ಮನೆ ಹುಡುಗಿ ಏನೇನೋ ತೊಗೊಬಂದ್ಬಿಟ್ಟಿದ್ದಾಳೆ, ಅದನ್ನೆಲ್ಲ ಮುಟ್ಟಬಾರ್ದು, ಅದೆಲ್ಲ ಏನೇಂದ್ರದ್ದು ಅಂತ ಅವರೆಲ್ಲ ಸ್ಮೆಲ್ ಮಾಡಿ ಇದೆಲ್ಲ ಮುಟ್ಟಬಾರ್ದು ಅಂತ ಬೈತಾ ಇದ್ದೀವಿ ನಾವು ಇಬ್ಬರೂ. ಅದೆಲ್ಲ ಕೈಗೆಲ್ಲ ಎತ್ಕೋಬಾರ್ದು, ಅದೆಲ್ಲ ಇದು ಎಲ್ಲೆಲ್ಲೇ ಬಿದ್ದಿರ್ತವೆ ಅವುಗಳನ್ನೆಲ್ಲ ಎತ್ಕೊಂಡು ಇದು ಮಾಡ್ತಾಯಿದ್ದೀರಾ ಅಂತ ನಾನು ಬೈತಾ ಇದ್ದೀನಿ. ಅವರು ಅಷ್ಟೇ ಅದನ್ನೆಲ್ಲ ಎತ್ಕೊಂಡೋಗಿ ಹಾಕ್ಬಿಟ್ಟು ಕೈ ನೀಟಾಗಿ ವಾಶ್ ಮಾಡ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಕೇರ್ ತೊಗೋಬೇಕು ಸ್ನೇಹಿತರೆ. ಈಗಂತೂ ಮಕ್ಳಿಗೆ ಯಾವುದೊಂದು ಅಷ್ಟೇ, ಪ್ರತಿಯೊಂದು ಅಷ್ಟೇ ಅಲ್ವಾ. ಹಾಗಾಗಿ ಸೊ ನನ್ನ ಒಂದು ಬೆಳಗ್ಗೆ ಎದ್ದವಳೆ ನಾನು ಹಂಗೆ ಕೂತಿದ್ದೀನಿ ಸ್ಟಿಚಿಂಗಿಗೆ, ಯಾರು ಏನು ಬೇಜಾರು ಮಾಡ್ಕೋಬಾರ್ದು. ಆದರೂ ನನಗೆ ಈ ನಡುವೆ ಡಯಟ್ ಇದು ಮಾಡಿದ್ಮೇಲೆ ಸ್ವಲ್ಪ ಸ್ಕಿನ್ ಅನ್ನೋದು ಗ್ಲೋನೇ ಇದೆ, ನನಗೆ ಆ ಫೀಲ್ ಆಗ್ತಾಯಿದೆ, ತುಂಬ ಜನ ಕೂಡ ಹೇಳ್ತಾ ಇದ್ದಾರೆ. ಓಕೆ, ನಾನು ನೆನ್ನೆ ವೆಯ್ಟ್ ನೋಡೋದಾದರೆ 73.450, ಬಟ್ ಇವತ್ತು ನನ್ನ ವೆಯ್ಟು 73.650. ನೆನ್ನೆಗೂ ಇವತ್ತಿಗೂ 200 ಗ್ರಾಮ್ಸ್ ಜಾಸ್ತಿ ಆಗಿದೆ. ಟೋಟಲ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ 500 ಗ್ರಾಮ್ಸ್, ಅಂದರೆ ಅರ್ಧ kg ಜಾಸ್ತಿ ಆಗಿದೆ. ಬಟ್ ಇದೇ ಥರ ನಾಳೆ ಇರುತ್ತಾ ಅಂದರೆ ಇರಲ್ಲ ಸ್ನೇಹಿತರೆ. ಇವತ್ತು ನನಗೆ ಗೊತ್ತಾಗಿದೆ, ನನಗೆ ಚೆನ್ನಾಗಿ ಆ ಒಂದು ಫೀಲಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ನಾಳೆ ಇಷ್ಟೇ ವೆಯ್ಟ್ ಇರ್ತೀನಿ ಅಂತ ಏನಿರಲ್ಲ, ಒಂದು ಕಮ್ಮಿ ಆಗಿರ್ತೀನಿ. ಇದಕ್ಕೆ ಈಗ 650 ಏನಿದೆ ಅದಕ್ಕಿಂತ ಕಮ್ಮಿ ಆಗ್ತೀನಿ, ಹಂಗೆ ಇನ್ನೂ ಕಮ್ಮಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. 1 or 2 ಡೇಸು ವೆಯ್ಟ್ ಅನ್ನೋದು ವೇರಿಯೇಷನ್ ಇದ್ದೇ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ. ಪಾಪ ಅದಕ್ಕೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಅಕ್ಕ ವೆಯ್ಟ್ ಅನ್ನೋದು ವೇರಿಯೇಷನ್ ಇರುತ್ತೆ, ಒಂದು ಅರ್ಧ kgಗೆಲ್ಲ ನೀವೇನು ಬೇಜಾರು ಮಾಡ್ಕೊಬೇಡಿ, ಆರಾಮಾಗಿ ಕಂಟಿನ್ಯೂ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನನ್ನ ಪ್ರೀತಿ ಮಾಡೋ ಸಬ್ಸ್ಕ್ರೈಬರ್ಸ್ಗಂತೂ ನನಗೆ ಹಾರ್ಟ್ಫುಲ್ಲಿ ರೆಸ್ಪೆಕ್ಟ್ ಇದೆ. ನಾನು ಯಾರಿಗಾದರೂ ಒಬ್ರಿಗೆ ಕಮೆಂಟಿಗೆ ರಿಪ್ಲೈ ಕೊಟ್ಟಾಗಲೂ ಅಥವಾ ಏನಾದರೂ ಖಡಕ್ಕಾಗಿ ಮಾತಾಡ್ತೀನಿ ಅಂದರೆ ಅದರಿಂದ ಅವ್ರು ಹಾಕಿರೋ ಕಮೆಂಟ್ ಆ ಥರ ಇರುತ್ತೆ ಅಂತ ನಾನು ಆ ಥರ ಹೇಳ್ತೀನಿ ಬಿಟ್ಟರೆ ನನಗೆ ಅವ್ರ ಮೇಲೂ ಕೂಡ ಯಾವುದೇ ರೀತಿಯಾದಂಥ ಕೋಪ ಇಲ್ಲ. ಮೇ ಬಿ ಅವರು ನನ್ನನ್ನು ಇಷ್ಟಪಟ್ಟು ಇದು ಮಾಡ್ತಾರೆ, ಅದು ಏನೋ ಒಂದಿರುತ್ತೆ, ಒಂದು ನೆಗೆಟಿವಿಟಿ ಅನ್ನೋದು ಇರಲೇಬೇಕು ಅನ್ನೋ ಥರ ಇರುತ್ತೆ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಡ್ತೀನಿ. ಪ್ರತಿಯೊಬ್ಬರು ಈಚ್ ಆ್ಯಂಡ್ ಎವ್ರಿ ಒನ್ ಸಬ್ಸ್ಕ್ರೈಬರ್ಗೂ ನನಗೆ ತುಂಬ 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 ರೆಸ್ಪೆಕ್ಟ್ ಕೊಡ್ತೀನಿ, ತುಂಬ ಮರ್ಯಾದೆ ಕೂಡ ಇದೆ. ಯಾಕೆ ಅಂತಂದರೆ ನಿಮ್ಮ ಕೆಲಸಗಳನ್ನ ಬಿಟ್ಟು ನನಗೋಸ್ಕರ ವೆಯ್ಟ್ ಮಾಡಿ 8 ಗಂಟೆ ಅಂದರೆ ವಿಡಿಯೋ ಹಾಕ್ತಾರೆ ಅಂತ ಅಂದ್ಬಿಟ್ಟು ಪೇಷನ್ಸಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವಾಗಲೂ ಆಗಲಿ ನಂದೊಂದು 10 ನಿಮಿಷ ವೀಡಿಯೋ ಇದೆ ಅಂತಂದರೆ ಆ 10 ನಿಮಿಷನ ನಾನು ಟೈಮ್ ಸ್ಪೆಂಡ್ ಮಾಡಿ ನೋಡೋದು ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ. ಸೊ ಹಂಗಂತ ನಾನು ಕೂಡ ಯಾವುದನ್ನು ಬೇಕಾಬಿಟ್ಟು ನಾನು ಇದು ಮಾಡಲ್ಲ. ಇದೆಲ್ಲ ನಾನು ನೀವೇ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನನಗೆ 2024 ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಗೋಯ್ತು. ನನಗೆ 70 ಬಿಟ್ಟು ಅಥವಾ 69 ಬಿಟ್ಟು ಬರೋಕ್ಕಾಗ್ತಿಲ್ಲ. ಅದು ಏನು ಪ್ರಾಬ್ಲಮ್ ಆಗ್ಬೋದು, ನಂತರ ಎಷ್ಟೋ ಜನ ಇರ್ತಾರೆ ಸ್ನೇಹಿತರೆ, ಎಲ್ಲರೂ ವೀಡಿಯೋ ಮಾಡಿ ಹಾಕಲ್ಲ, ನಾನು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಅರ್ನಿಂಗ್ಸ್ ಬೇಕು, ಇಲ್ಲ ಅಂತ ಅಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ಯಾವಾಗಲೂ ಅಷ್ಟೇ ಕೆಲವ್ರು ಅನ್ಕೊತಾರೆ ಇವರು ಅರ್ನಿಂಗ್ಸ್ಗೋಸ್ಕರನೇ ಇವೆಲ್ಲ ಮಾಡ್ತಾರೆ. ಪ್ರಾಮಿಸ್ ಇಲ್ಲ ಸ್ನೇಹಿತರೆ, ನಾನು ಹೇಳ್ತೀನಲ್ವ, ನಾನು ಇದರದ್ದು ಒಂದು ದಿನಕ್ಕೆ $1 ಬಂದರೆ ಹೇಳ್ತಾ ಇರೋದು, ಒಂದು ₹100 ಸಂಪಾದನೆ ಮಾಡಿಕೊಂಡ್ರೆ ನಾನು ಒಂದು ಬ್ಲೌಸ್ ಹೊಲ್ದ್ರೇ ಈಸಿಯಾಗಿ 350 ತೊಗೊತೀನಿ. 350 to 400 ಅಂದರೆ ಅದರಲ್ಲಿ ಒಂದು 50-100 ಬಿಟ್ಟರು ಕೂಡ ಆರಾಮಾಗಿ 300 1 hour 1.5 ಅವರಲ್ಲಿ ಸಂಪಾದನೆ ಮಾಡ್ಕೊತೀನಿ, ಇಲ್ಲ ಅಂದಿಲ್ಲ. ಬಟ್ ನನಗಿದೊಂದು ಫ್ಯಾಷನ್, ನನಗೆ ಈ ಥರ ಮಾತಾಡೋದಾಗಿರ್ಬೋದು, ನಾನು ಈ ಥರ ಏನರಲ್ಲಾದರೂ ಒಂದರಲ್ಲಿ ಇದು ಮಾಡ್ಕೋಬೇಕು, ತೊಡಗಿಸ್ಕೋಬೇಕು, ಒಂದಕ್ಕೆ ಸೀಮಿತ ಆಗಿರಬಾರ್ದು ಅನ್ನೋದು ನನ್ನದೊಂದು ಇಂಟ್ರೆಸ್ಟ್ ಅಷ್ಟೇ. ಸೊ ಅದಕ್ಕೋಸ್ಕರನೇ ನನಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಕಷ್ಟ ಸ್ನೇಹಿತರೆ, ಹೇಳ್ದಷ್ಟು ಈಸಿನೂ ಅಲ್ಲ, ನೋಡಿದಷ್ಟು ಈಸಿ ಅಲ್ಲ, ಮಾಡೋದು ತುಂಬ ಕಷ್ಟ ಇದೆ ವೆಯ್ಟ್ ಲಾಸು. ನನಗೆ ಗೊತ್ತಾಗಿದೆ. ಆಲ್ಮೋಸ್ಟ್ ಈ 1-1.5 ವರ್ಷದಿಂದ ನಾನು ಒಂದೇ ವೆಯ್ಟು, ಅದರಲ್ಲಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೀನಿ, ಒಂದು 4-5 kg ಸಮ್ಮರ್ ಹಾಲಿಡೇಸು ಅದು ಇದು ಅಂದಮೇಲೆ. ಬಟ್
ಆ 69ವರೆಗೂ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅದನ್ನು ದಾಟಿ ಹೋಗೋದಕ್ಕೆ ತುಂಬ 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 ಕಷ್ಟಪಟ್ಟಿದ್ದೀನಿ. ಬಟ್ ಈಗ ಒಂದು ವೇ ತಿಳ್ಕೊಂಡಿದ್ದೀನಿ. ಆ ವೇ ಪ್ರಕಾರನೇ ನಾನು ಹೋಗ್ತಾಯಿದ್ದೀನಿ. ಓಕೆನಾ. ಸೊ ಇನ್ನು ಎದ್ದಿದ್ದೇ ಬ್ಲೌಸ್ ಹೊಲಿದ್ನಲ್ವಾ, ಸೊ ಅದಾದಮೇಲೆ 1 ಲೀಟ್ರ್ ಫುಲ್ಲು ಕುಡಿತೀನಿ ಸ್ನೇಹಿತರೆ. ಆ ಬಾಟಲ್ ನೀವೇನು ನೋಡಿದ್ರಿ, ಆ ಬಾಟಲ್ ಫುಲ್ಲೂ ನೀರು ಕುಡಿತೀನಿ. ನೀರು ಕುಡ್ದಿದ್ದಾದಮೇಲೆ ಟೈಮಿಂಗ್ಸ್ ಕೂಡ ನಾನು ಡೈಲಿ ಮೆನ್ಷನ್ ಮಾಡ್ತೀನಿ. ಯಾವುದೋ ಒಂದೊಂದು ಟೈಮ್ ಮಿಸ್ ಮಾಡಿಬಿಟ್ಟಿರ್ತೀನಿ ಸ್ನೇಹಿತರೆ. ನಾನು ಡೈಲಿ ಮೆನ್ಷನ್ ಮಾಡ್ತೀನಿ, ಕೆಲವೊಂದು ಟೈಮ್ ಹೇಳಿರಲ್ಲ ಅಷ್ಟೇ. ಕರೆಕ್ಟಾಗಿ 9 ಗಂಟೆ 9:30 ಒಳಗಡೆ 9 to 9:30 ಒಳಗಡೆ ವೆಜಿಟೇಬಲ್ ಜ್ಯೂಸ್ ಮಸ್ಟ್ ಆ್ಯಂಡ್ ಶುಡ್ ತೊಗೊಬಿಡ್ತೀನಿ ಸ್ನೇಹಿತರೆ. ಯಾವ ಕೆಲಸ ಹೆಂಗಾದರೂ ಇರಲಿ, ಫಸ್ಟ್ ಮಾಡೋ ಕೆಲಸನೇ ನಾನು ಅದು. ಓಕೆನಾ. ಇನ್ನು ಆ ಒಂದು ಇದು ಹಿಂದೆಯೇ 10 ಗಂಟೆ, ಒಂದು ಅರ್ಧ ಗಂಟೆ ಗ್ಯಾಪಲ್ಲೇ 10-10:30 ಅಷ್ಟರೊಳಗಡೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡ್ತೀನಿ. ಓಕೆನಾ. ಕರೆಕ್ಟಾಗಿ 1 ರಿಂದ 2 ಗಂಟೆ ಟೈಮಲ್ಲಿ ಲಂಚ್ ಕಂಪ್ಲೀಟು. ಒಂದು 4 ರಿಂದ 5 ಗಂಟೆ ಒಳಗಡೆ ಒಂದು ಮಜ್ಜಿಗೆನೋ ಇಲ್ಲ ಗ್ರೀನ್ ಟೀನೋ, ಸೊ ಆ ಥರ ಒಂದು 2 ಅವರ್ 1 ಅವರ್ ಗ್ಯಾಪ್ ಬಿಟ್ಟು ತೊಗೊಬಿಡ್ತೀನಿ. ಈಗಂತೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಡಿನ್ನರ್ದು ಒಂದು ಸ್ವಲ್ಪ ಸೆಟ್ ಮಾಡ್ಕೋಬೇಕು, ಯಾಕಂದರೆ ಈಗ ಸ್ವಲ್ಪ ಬ್ಯುಸಿ ಸ್ಟಿಚಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ನನ್ನ ಟೈಮಿಂಗ್ ಏನಂತಂದರೆ 6:30 ಅಷ್ಟರೊಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡೆ ಇದ್ದೀನಿ ಇನ್ಮೇಲೆ. ಸೊ ನೆನ್ನೆನೂ 7:30 ಆಗೋಗಿತ್ತು, ಅದಕ್ಕೆ ಮುಂದಿನ ದಿನವೂ ಸ್ವಲ್ಪ 7 ಆಗೋಗಿತ್ತು. ಬಟ್ ಇವತ್ತು 6:30 ಒಳಗಡೆ ತೊಗೊಂಡಿದ್ದೀನಿ. ಅಲ್ಲಿಗೆ ಡಿನ್ನರ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆನೇ ಸೇವಾ ಮಾರ್ಟ್ ಅಂತ ಇದೆ, ಇಲ್ಲಿ ಸೇವಾ ಮಾರ್ಟ್ ಅಂತ ಹತ್ರನೇ ನಮಗೆ. ಸೊ ಕಡಿಮೆ ರೇಟ್ಗೆಲ್ಲನೂ ಸಿಗುತ್ತೆ ವೆಜಿಟೇಬಲ್ಸು, ಆಮೇಲೆ ಫ್ರೂಟ್ಸ್ ಎಲ್ಲನೂ ಚೆನ್ನಾಗಿತ್ತು. ಹೋಗಿ ಮ್ಯಾಂಗೋ ಅಂತೆ, ಆಮೇಲೆ ಸ್ವೀಟ್ ಕಾರ್ನು, ಪಪ್ಪಾಯ, ವಾಟರ್ ಮಿಲನ್ನು ಎಲ್ಲ ತೊಗೊಬಂದೆ. ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟು ವಾಟರ್ ಮಿಲನ್ನೇ ತೊಗೊಂಡೆ ಸ್ನೇಹಿತರೆ. ನನಗಂತೂ ಏನೂ ಮಾಡ್ಕೊಳ್ಳೋಕ್ಕೆ ಪೇಷನ್ಸ್ ಇರಲಿಲ್ಲಪ್ಪ. ಮಕ್ಕಳು ಮೊಸರನ್ನ ಒಗ್ಗರಣೆ ಹಾಕ್ಕೊಟ್ಬಿಟ್ಟೆ, ನನಗಂತೂ ಇನ್ನು ರೈಸ್ ತಿನ್ನೋ ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಸರ್ ಫ್ರೂಟೇ ತೊಗೊಳ್ಳೋಣ ಅಂತ. ನೀವೇನಾದರೂ ಜಾಸ್ತಿ ತಿನ್ನಬೇಕು ಈ ಸಮ್ಮರಲ್ಲಿ ಅಂತಂದರೆ ವಾಟರ್ ಮಿಲನ್ ತೊಗೊಳ್ಳಿ ಸ್ನೇಹಿತರೆ. ಇದು ಒಂದು ಅರ್ಧ kg ತಿಂದರೂ ಕೂಡ ನಿಮಗೆ 150 ಕ್ಯಾಲೋರಿನೇ, ಅರೌಂಡ್ 200 ಕ್ಯಾಲೋರಿ ಒಳಗಡೆ ಇರುತ್ತೆ. ನಿಮಗೆ ಒನ್ ಟೈಮ್ ಫುಲ್ ಬ್ರೇಕ್ಫಾಸ್ಟ್ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಪಪ್ಪಾಯ ಕೂಡ ಸೇಮ್ ಅದೇ ಇರುತ್ತೆ. ನೀವೊಂದು 300 ಗ್ರಾಮ್ 400 ಗ್ರಾಮ್ ತೊಗೊಂಡ್ರೂ ಕೂಡ ಅರೌಂಡ್ 150 ಕ್ಯಾಲೋರೀಸೇ ಇರುತ್ತೆ ಸ್ನೇಹಿತರೆ. ಕ್ಯಾಲೋರಿ ಬಗ್ಗೆ ಕೇಳ್ತಾನೇ ಇದ್ರಿ, ಆದಷ್ಟು ಬೇಗ ಆಗ್ತೀನಿ. ನಾಳೆ ಅಥವಾ ನಾಳಿದ್ರ ವೀಡಿಯೋದಲ್ಲಿ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ನನಗೆ ಟಾರ್ಗೆಟ್ ರೀಚ್ ಆಗಬೇಕಿತ್ತು, ಮಧ್ಯದಲ್ಲಿ ಪೀರಿಯಡ್ಸ್ ಬೇರೆ ಬಂದ್ಬಿಟ್ಟು ವೆಯ್ಟ್ ಬೇರೆ ವೇರಿಯೇಷನ್ ಆಗೋಯ್ತು ನನಗೆ. ಸೊ ಹಂಗಾಗಿನೇ ಯಾರೂ ಬೈಕೊಳ್ಳೋದು ಬೇಡ. ಸೊ ಖಂಡಿತವಾಗ್ಲೂ ನಾನು ಇದು ಮಾಡ್ತೀನಿ. ಓಕೆನಾ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ವಾಟರ್ ಮಿಲನ್ ತೊಗೊಂಡೆ. ಇನ್ನು ಅದಾದಮೇಲೆ ಮಧ್ಯಾಹ್ನ ಬಿಸಿ ಬಿಸಿ ಲಂಚು, ಸೂಪರಾಗಿರೋ ಲಂಚ್ ತೊಗೊಂಡಿದ್ದೀನಿ. ಫುಲ್ ಆ್ಯಂಡ್ ಫುಲ್ ಪ್ರೋಟೀನ್ ಇರುತ್ತೆ. ಸೊ ಏನು ಅಂತಂದರೆ ನಾನ್ ವೆಜ್ಜು. ಸೊ ಚಿಕನ್ ಸಾಂಬಾರು, ಬಿಸಿ ಬಿಸಿ ಮುದ್ದೆ, ಒಂದು 5 ರಿಂದ 6 ಪೀಸ್ ಸೌತೆಕಾಯಿ, ಆನಿಯನ್, ಇದು ನೀವು ನೋಡಿ ಕ್ವಾಂಟಿಟಿನ. ಈ ಒಂದು ಕ್ವಾಂಟಿಟಿಗೇ ಅರೌಂಡು ಕರೆಕ್ಟಾಗಿ 750 ಕ್ಯಾಲೋರೀಸ್ ಇದೆ. ಅಂದರೆ ಮುದ್ದೆನೂ ಪ್ರತಿಯೊಂದರಲ್ಲೂ ಏನೇನಿದೆ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಈಗ ನಾನು ತೊಗೊತಾ ಇರೋ ಒಂದು ಫುಡ್ಡಿಂದ ಇದೆ ಸ್ನೇಹಿತರೆ. ಇನ್ನು ಚಿಕನ್ ಅನ್ನೋದು ನಿಮಗೆ ಗೊತ್ತು, ಪ್ರೋಟೀನ್ ಜಾಸ್ತಿ ಇರುತ್ತೆ. ರಾಗಿ ಮುದ್ದೆಯಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇನ್ನು ನಾನು ಮುದ್ದೆ ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ, ಮೀಡಿಯಮ್ ಕೂಡ ಅಲ್ಲ. ಬಟ್ ಆದರೂ ನನಗೆ ಸರಿಯೋಯ್ತು. ಇದು ತುಂಬ ತುಂಬ ಚೆನ್ನಾಗಿತ್ತು. ಚಿಕನ್ ಪೀಸಸ್ ಸ್ವಲ್ಪ ಜಾಸ್ತಿ ತಿಂತೀನಿ, ಯಾಕಂತಂದರೆ ಪ್ರೋಟೀನ್ ಬೇಕಿತ್ತಲ್ವ. ಸೊ ಹಾಗಾಗಿ ಚಿಕನ್ ಪೀಸಸ್ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಇಷ್ಟೇ ನನ್ನ ಲಂಚು. ಇದಿಷ್ಟಕ್ಕೇ 700 to 750 ಕ್ಯಾಲರೀಸು, 40 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಇನ್ನು ಬೆಳಗ್ಗೆ ತಿಂದಿದ್ದು ಮತ್ತು ಅದರಲ್ಲಿ ತಿಂದಿದ್ದು ಒಂದು 5 ಗ್ರಾಮ್ ಅಷ್ಟೇ ಪ್ರೋಟೀನ್ ಸ್ನೇಹಿತರೆ. ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಅದಾದಮೇಲೆ ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಅದೆಲ್ಲನೂ. ಮತ್ತು ನೈಟಿಗೆ ಡಿನ್ನರ್ಗೆ ಬಂದುಬಿಟ್ಟು ನಾನು ಇದೇ ತೊಗೊಂಡೆ ಸ್ನೇಹಿತರೆ. ಒಂದು ಮ್ಯಾಂಗೋ ಪೀಸು ಮತ್ತು ವಾಟರ್ ಮಿಲನ್ನು. ನನಗೆ ಹೇಳಿದ್ನಲ್ಲ, ಮಧ್ಯಾಹ್ನ ತಿಂದಿದ್ದೆ ತುಂಬ ಹೆವಿ ಆಗಿಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೆ ಬೇರೆ. ಎದ್ದವಳೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ನನಗಿನ್ನು ಸಾಕು ಲೈಟಾಗಿ ಇರಲಿ ಅಂತ ಅಂದ್ಬಿಟ್ಟು ಒಂದು ಮ್ಯಾಂಗೋ, ಅದಾದಮೇಲೆ ಒಂದು ಇದು. ಆದರೂ ಇವತ್ತು ನಾನು ಕ್ಯಾಲೋರಿಗಿಂತ ಕಡಿಮೆನೇ ತೊಗೊಂಡಿದ್ದೀನಿ. ನನ್ನ ಒಂದು ಕ್ಯಾಲೋರಿ ಏನಿದೆ ಇಷ್ಟು ಅಂತ, ಸೊ ಆ ಕ್ಯಾಲೋರೀಸ್ ಒಳಗಡೆನೇ ತೊಗೊಂಡಿದ್ದೀನಿ ನಾನು. ಸೊ ಹಂಗಾಗಿನೇ ನಾನು ಹೇಳ್ತಾ ಇದ್ದೀನಿ, ನಾಳೆ 73 650ಗಿಂತ ಕಡಿಮೆನೇ ಆಗಿರ್ತೀನಿ ಅನ್ನೋ ಹೋಪ್ ಜಾಸ್ತಿ ಇದೆ. ನೋಡೋಣ. ಓಕೆನಾ. ಸೊ ಇದಾಗಿತ್ತು ನನ್ನ ಫುಲ್ ಡೇ ಡಯಟು. ನಾಳೆ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.